3Nನಲ್ಲಿ ಒಕ್ಕಲಿಗರಿಗೆ ಸಿಗ್ತಾ ಇರೋಂಥದ್ದು 2% ಮಾತ್ರ. ಆದರೆ ಅದನ್ನಲ್ಲಿ ಏನಾದ್ರು ಮೆರಿಟ್ ಮೇಲೆ ತಗೊಂಡ್ರೆ ಅದು ಸಿಗೋವಂಥ ಅನುಮಾನ ಇದೆ. ಆದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನು ಕಳೆದ 11 ವರ್ಷದಿಂದ ಇತ್ತು, ಈ ಎಕನಾಮಿಕಲಿ ವೀಕರ್ ಸೆಕ್ಷನಲ್ಲಿ EWS ಅಲ್ಲಿ 10% ಮೀಸಲಾತಿನಲ್ಲಿ ಒಕ್ಕಲಿಗರಿಗೆ ಅವಕಾಶ ಇತ್ತು. ಯಾವ್ಯಾವ ಒಕ್ಕಲಿಗರಿಗೆ ಅಂದರೆ ಗಂಗಟ್ಕಾರ ಒಕ್ಕಲಿಗರಿಗೆ, ಮರಸು ಒಕ್ಕಲಿಗರಿಗೆ, ದಾಸ ಒಕ್ಕಲಿಗರಿಗೆ, ಹಳ್ಳಿಕಾರ ಒಕ್ಕಲಿಗರಿಗೆ, ನಾಮದಾರಿ ಒಕ್ಕಲಿಗರಿಗೆ, ರೆಡ್ಡಿ ಒಕ್ಕಲಿಗರಿಗೆ, ಸರ್ಪ ಒಕ್ಕಲಿಗರಿಗೆ, ಈ 7 ಒಕ್ಕಲಿಗರಿಗೆ 10% EWS ಮೀಸಲಾತಿನಲ್ಲಿ ಅವಕಾಶ ಇತ್ತು. ಆದರೆ 11 ವರ್ಷಗಳಿಂದ ನಾವು ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಪ್ಪ ಅಂತೇಳಿದ್ರೆ ನಮ್ಮಲ್ಲಿ ಯಾರ ಹತ್ರನೂ ಉಪಜಾತಿ ಸಮೇತ ಸರ್ಟಿಫಿಕೇಟ್ ಇಲ್ಲ. ನಮ್ಮಲ್ಲಿ ಇರತಕ್ಕಂಥದ್ದೆಲ್ಲ ಬರೀ ಒಕ್ಕಲಿಗ ಸರ್ಟಿಫಿಕೇಟ್. ಕೇವಲ ಒಕ್ಕಲಿಗ ಸರ್ಟಿಫಿಕೇಟ್ ಇದ್ದರೆ ಅದು EWSಗೆ ಬರೋದಿಲ್ಲ. EWS ಅಲ್ಲಿ ನೋಡಿ, ನಾವೇನು SC ಕೋಟದಲ್ಲಿ ಕೇಳೋಕ್ಕಾಗೋದಿಲ್ಲ, ST ಕೋಟದಲ್ಲಿ ಕೇಳೋಕ್ಕಾಗೋದಿಲ್ಲ. ನಮಗೆ ಅವಕಾಶ ಇರೋಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್. EWS ಅಲ್ಲಿ ನಮಗೇನು 10% ಮೀಸಲಾತಿ ಇದೆ, ಅದರಲ್ಲಿ ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಳ್ಬೇಕು ಅಂತೇಳಿದರೆ ನಾವು ಉಪಜಾತಿ ಸಮೇತವಾಗಿ ಬರೆಸಬೇಕಾಗುತ್ತೆ. ಯಾಕಂದರೆ ನಾವು ಉಪಜಾತಿ ಸಮೇತ ಗಂಗಟ್ಕಾರು, ಮರಸು, ದಾಸ ಒಕ್ಕಲಿಗ ಅಂತ ಬರೆಸೋದ್ರಿಂದ ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ 10% EWS ಮೀಸಲಾತಿನಲ್ಲಿ ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಗುತ್ತೆ, ಉದ್ಯೋಗದಲ್ಲಿ ಅವಕಾಶ ಸಿಗುತ್ತೆ. ಹಾಗಾಗಿ ಯಾವಾಗ ಈ ಸಮುದಾಯದ ವಿದ್ಯಾರ್ಥಿಗಳು ವಿದ್ಯಾವಂತರು ಉದ್ಯೋಗಿಗಳಾಗ್ತಾರೆ, ಆವಾಗ ಮಾತ್ರ ಸಮಾಜ ಬಲಿಷ್ಠ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರ ಇವತ್ತಿನ ಒಟ್ಟಾರೆ ತೀರ್ಮಾನ ಅಂತ ಏನು ಹೇಳಿದರೆ, ನಾವೇನು ಒಕ್ಕಲಿಗರು ಖಂಡಿತವಾಗಿ ಈ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು. ಯಾರು ಇದರಿಂದ ವಂಚಿತರಾಗಬಾರ್ದು. ಪ್ರತಿಯೊಬ್ಬರು ಸ್ವಯಂ ಒಕ್ಕಲಿಗ ಸಮುದಾಯದ ಪ್ರತಿಯೊಬ್ಬನು ಇದರಲ್ಲಿ ನೋಂದಾಯಿಸ್ಕೊಳ್ಬೇಕು. ಹಾಗೆ ಈ ಉಪಜಾತಿಯನ್ನು ಸಹ ಕಡ್ಡಾಯವಾಗಿ ಸರ್ಕಾರ ಕೊಟ್ಟಿರತಕ್ಕಂಥ ಕೋಡ್ ಬರುತ್ತೆ, ಆ ಕೋಡನ್ನೇ ಬರೆಸಿ. ಗಂಗಟ್ಕರ ಒಕ್ಕಲಿಗ ಆದರೆ ಅದಕ್ಕೊಂದು ಕೋಡ್ ಕೊಟ್ಟಿದೆ, ಅದನ್ನು ಬರೆಸಿ. ಮರಸು ಒಕ್ಕಲಿಗ ಆದರೆ ಅದಕ್ಕೊಂದು ಕೋಡ್ ಕೊಟ್ಟಿದೆ, ಅದನ್ನು ಬರೆಸಿ. ಹಾಗಾಗಿ ನಾವು ಗಂಗಟ್ಕಾರ ಅಂದ್ರೂ ಒಕ್ಕಲಿಗನೇ, ಮರಸು ಒಕ್ಕಲಿಗ ಅಂದ್ರೂ ಮರಸು ಒಕ್ಕಲಿಗನೇ, ದಾಸ ಒಕ್ಕಲಿಗ ಅಂದ್ರೂ ಸಹ ಅವನು ಒಕ್ಕಲಿಗನೇ. ನಾವೆಲ್ಲರೂ ಒಕ್ಕಲಿಗರೇ. ಆದರೆ ಮೀಸಲಾತಿ ಮತ್ತು ಸರ್ಕಾರದ ಸೌಲಭ್ಯಕ್ಕೆ ನಮ್ಮೆಲ್ಲರ ಉಪಜಾತಿಗಳನ್ನು ಗುರುತಿಸ್ಕೊಳ್ಳೋದು ಅನಿವಾರ್ಯತೆ ಇದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಜಾಗೃತರಾಗೋಣ. ಈ ಜಾತಿ ಸಮೀಕ್ಷೆಯಲ್ಲಿ ಉಪಜಾತಿಯನ್ನು ಕಡ್ಡಾಯವಾಗಿ ಗುರುತಿಸೋದ್ರ ಮುಖಾಂತರ ನಮ್ಮ ಹಕ್ಕನ್ನು ನಾವು ಪಡೆಯೋಣ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯ ಬಂಧುಗಳೇ, ನಾಳೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಮೀಸಲಾತಿ ಹೋರಾಟ ಸಮಿತಿ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಈ ಜಾತಿ ಸಮೀಕ್ಷೆಯನ್ನು ಕುರಿತಂತೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ಳೋಣ. ನಾವೇನೀಗ ಚರ್ಚೆಯನ್ನು ಮಾಡಿದ್ದೀವಿ, ಉಪಜಾತಿಗಳನ್ನು ಗುರುತಿಸೋದು, ಆ ಉಪಜಾತಿಗಳ ಮುಖಾಂತರ EWS ಅಲ್ಲಿ ನಮ್ಮ ಏನು ಮೀಸಲಾತಿ ಸವಲತ್ತಿದೆ ಅದನ್ನು ಪಡೆಯುವಂಥದ್ದನ್ನು ಅಲ್ಲೂ ಸಹ ಈ ಬಗ್ಗೆ ಒಂದು ಮುಕ್ತವಾದಂಥ ಚರ್ಚೆಯನ್ನು ಮಾಡೋಣ. ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು. ನಾವು ಸಹ ಬರ್ತಾ ಇದ್ದೇವೆ. ತಾವೆಲ್ಲರೂ ಬನ್ನಿ, ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಅಲ್ಲೇ ಹಂಚಿಕೊಳ್ಳೋಣ, ಒಂದು ಒಮ್ಮತದ ತೀರ್ಮಾನಕ್ಕೆ ಬರೋಣ. ಆ ಉಪಜಾತಿಗಳನ್ನು ಗುರುತಿಸಿ ಮೂಲಭೂತವಾದಂಥ ಏನು EWS ಅಲ್ಲಿ ನಮ್ಮ ಸೌಲಭ್ಯ ಇದೆ ಅದನ್ನು ಪಡೀಲಿಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸೋಣ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ. ಸಮಯ ಬೆಳಗ್ಗೆ 10:30ಕ್ಕೆ ಆದಿಚುಂಚನಗಿರಿ ಸಮುದಾಯ ಭವನ, ವಿಜಯನಗರ.